ಒಂದು ಉದಾಹರಣೆ, ಈಗ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಈಗಾಗಲೇ ತಮ್ಮ ವಿರೋಧ ವ್ಯಕ್ತಪಡಿಸಿದೆ. ಈ ರೀತಿಯಾದಂತೆ ನಿಮ್ಮ ಲೆಟ್ರಲ್ಲಿ, ನಿಮ್ಮ ಸಂಸ್ಥೆಯ ಲೆಟ್ರಲ್ಲಿ ಈಗಾಗಲೇ ಮಾದರಿ ಬೇಕು ಅಂದರೆ ಇವ್ರು ಕೊಡ್ತಾರೆ, ಇಲಾಖೆ ಅಧಿಕಾರಿ ಕೊಡ್ತಾರೆ, ಅಥವಾ ತಮ್ಮದೇ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸಿದ್ರೆ ಅದನ್ನು 23 ಒಳಗಡೆ ಈ ಇಲಾಖೆಗೆ ತಲುಪಿಸಬೇಕು. ಅಥವಾ ಸಾಧ್ಯವಾಗದಿದ್ದರೆ ಆನ್ಲೈನ್ ಡಿಜಿಟಲ್ ಲಿಂಕ್ ಇರ್ತದೆ, ಅದರ ಮೂಲಕ ನೀವು ಕಳಿಸುವಂಥ ಪ್ರಯತ್ನ ಮಾಡಬೇಕು. ಆಗ ಅಷ್ಟೇ ವಿರೋಧ ಆಗ್ತದೆ. ಇಲ್ಲಿ ಸಭೆಯಲ್ಲಿ ಮಾಡಿದರೆ ಮಾತ್ರ ಸರ್ಕಾರ ಕುಂತೋದಿಲ್ಲ. ತಮ್ಮ ಒಂದು ಅಭಿಪ್ರಾಯನ ತಮ್ಮ ಲೆಟ್ರೇಡಲ್ಲಿ ನೇರವಾಗಿ ಸಂಸ್ಥೆಯ ಮೂಲಕ ತಲುಪಿಸುವಂಥ ಕೆಲಸ ತಾವೆಲ್ಲ ಕೂಡ ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ಕೋರ್ತೇನೆ. ಹಾಗೆ ಇವತ್ತು ಕೇವಲ ಇಲ್ಲಿಗೆ ಅಂತ ಹೋರಾಟ ಅಂತಲ್ಲ, ಇದರ ರೂಪುರೇಷೆಗಳು ಮತ್ತೊಮ್ಮೆ ಇದು ಯಾರೋ ಮಾತಾಡೋಕ್ಕೆ ಮೊದಲು ಅವ್ರಿಗೆ ನಮ್ಮ ಹಿರಿಯ ಅಧಿಕಾರಿ ಕೊಡ್ತೀನಿ. ನಮ್ಮ ಜವಾಬ್ದಾರಿ ಏನು 23 ಒಳಗಡೆ ನಾವು ಏನು ಮಾಡಬೇಕು ಅನ್ನೋದನ್ನು ತಾವು ಇವಾಗ ಮೈಕ್ ಕೊಡ್ತೀನಿ, ಮಾತಾಡಿ ದಯವಿಟ್ಟು ಇದು ಕೂಡ ಆಗಬೇಕು. ತದನಂತರ 23 ನಂತರ ಅದಾಗಲಿಲ್ಲ, ಕೆಲಸ ಆಗಲಿಲ್ಲ ಅಂದರೆ ಅದಂತರ ಏನು ಮಾಡಬೇಕು ಅನ್ನೋದನ್ನು ಹೋರಾಟನ ನಾವು ರೂಪುರೇಷಣೆ ಮಾಡ್ತೀವಿ. ಅದು 23 ಒಳಗಡೆ ನೀವುಗಳೇನು ಮಾಡಬೇಕು ಅನ್ನೋದನ್ನು ನಾವು ತಿಳಿಸಬೇಕು. ಇಷ್ಟೊತ್ತಿಗೂ ಈ ಒಂದು ಎಲ್ಲ ಒಕ್ಕೂಟದಲ್ಲಿ ಮತ್ತು ಈ ಒಂದು ಸಭೆಯಲ್ಲಿ ಮಾತಾಡಲಿಕ್ಕೆ ಬಂದ ಸರ್ವರಿಗೆ ಕೂಡ ನಾನು ಧನ್ಯವಾದ ತಿಳಿಸ್ತಾ, ಮತ್ತು ನಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂಸ್ಥೆಗೆ ಮತ್ತು ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕಾರ ತಿಳಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಏನು ಡಿಜಿಟಲೀಕರಣ ಗೊತ್ತಿಲ್ಲದೆ ಇರ್ತದನ್ನ ಆ ಒಂದು ಲೈನ್ ಮ್ಯಾನ್ ಮೂಲಕ ಅವರ ಅಬ್ಜೆಕ್ಷನ್ ಪಡೆದು ನೀವು ಸಂಸ್ಥೆಯಿಂದ ನೇರವಾಗಿ ಯಾವ ಇಲಾಖೆ ನಮಗೆ ಖಾಸಗೀಕರಣ ಮಾಡಿದೆ ಅದು ತೋರಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡುವಂಥದ್ದಾಗಬೇಕು. ಜೊತೆಗೆ ಏನಿವತ್ತು ನಮ್ಮಗಳಲ್ಲಿ ಸಮಾನ ಮನಸ್ಸನ್ನು ಕರೆದಿದ್ರಿ, ಈಗಾಗಲೇ ಎಲ್ಲ ನೌಕರರ ಬಳಗ, ಅಧಿಕಾರಿಗಳ ಬಳಗ, ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಶಾಸಕರು ಅಂದರೆ ಜನಪ್ರಿಯ ನಾಯಕರೇನಿದ್ದಾರೆ, ಹಾಲಿ ಶಾಸಕರ ಹತ್ರ ಹೋಗಿ ಮನವಿ ಕೊಟ್ಟು ಶಾಸಕರಿಂದ ಒಂದು ಲೆಟ್ರು, ಸರ್ಕಾರದ ಇದು ಒಂದು ಕ್ರಮದ ವಿರುದ್ಧವಾಗಿ ಈಗಾಗಲೇ ಅವರು ವರದಿ ಲೆಟ್ರ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆ ಮಾದರಿ ಪತ್ರ ಈಗಾಗಲೇ ತಮ್ಮ ಅಧಿಕಾರಿಗಳು ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ ಸಂಸ್ಥೆಯ ಮುಖ್ಯಸ್ಥರಿಗೆ ಕೊಡ್ತಾರೆ. ಯಾವ ರೀತಿಯಾಗಿ ನಾವು ಅದನ್ನು ಆಕ್ಷೇಪಣೆ ಸಲ್ಲಿಸಬೇಕು ಅನ್ನೋದನ್ನು ಮಾದರಿಯಾಗಿ ಕೊಡ್ತಾರೆ. ಅದಾಗದಿದ್ರೆ ನೀವಾದರೂ ಕೊಡ್ಬೋದು ನಿಮ್ಮ ಒಂದು ರೀತಿಯಲ್ಲಿ, ಅಥವಾ ಒಂದು ಮಾದರಿಯಾಗಿ ಕೊಡ್ತಾರೆ, ಅದನ್ನು ಅಬ್ಜೆಕ್ಷನ್ ಆಗಬೇಕು. ಒಟ್ಟಾರೆಯಲ್ಲಿ ಈ ಒಂದು ನಿರ್ಧಾರದ ವಿರುದ್ಧವಾಗಿ 23ನೇ ತಾರೀಕು ನಮ್ಮ ಆಕ್ಷೇಪಣೆ ಸಲ್ಲಿಸಿದ ನಂತರ ಅವ್ರದ್ದು ಒಂದು ಸಮಯ, ನಿಗದಿತ ಸಮಯದಲ್ಲಿ ಆ ಆಕ್ಷೇಪಣೆ ಗೊತ್ತುಕೊಟ್ಟು ಇದನ್ನು ತಡೆಯುವಂಥದ್ದು ಆದರೆ ಸರಿ. ಅದಾಗದಿದ್ದ ಪಕ್ಷದಲ್ಲಿ ಖಾಸಗೀಕರಣ ಮಾಡ್ತಾರೆ ಅಂತಕ್ಕಂಥ ಒಂದು ದೃಢ ನಿರ್ಧಾರ ಸಂಕಲ್ಪ ಏನಾದರೂ ಸರ್ಕಾರಕ್ಕೆ ತೀರ್ಕೊಂಡಿದ್ರೆ ಆದರೆ ಇವತ್ತೇನು ನಾವು ಇಲ್ಲೆಲ್ಲ ನಡೆದಿದ್ರಿ, ಇವರೆಲ್ಲೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟದ ರೀತಿಯಲ್ಲಿ ನಗರ ಜಿಲ್ಲೆಯಾದ್ಯಂತ ಎಲ್ಲವೂ ಇಲಾಖೆಗಳನ್ನು, ಎಲ್ಲ ಸಂಘ ಸಂಸ್ಥೆಗಳನ್ನು ಬಂದ್ ಮಾಡಿ ಇವತ್ತು ಉಗ್ರರೋಟದ ಹೋರಾಟವನ್ನು ಮಾಡುವುದರ ಮೂಲಕ ಖಾಸಗೀಕರಣನ ಖಡಾಖಂಡಿತವಾಗಿ ನಿಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಬೇಕಾಗಿದೆ. ಇದಕ್ಕೆ ನಾನು JDS ಪಕ್ಷದ ವತಿಯಾಗಿ, ನಮ್ಮ ಒಂದು ಪಕ್ಷದ ವತಿಯಿಂದ ಸಂಪೂರ್ಣವಾದಂಥ 100ಕ್ಕೆ 100 ಪಾಲು ನಿಮ್ಮ ಜೊತೆ ಕೆಲಸ ಮಾಡ್ತದೆ, ನಿಮ್ಮ ಜೊತೆ ಒಗ್ಗೂಟ ನಿಂತ್ಕೊಳ್ತದೆ. ಹಾಗಾಗಿ ಇವತ್ತು ಏನು ಹಸಿರು ಸೇನೆ, ನಮ್ಮ ಒಂದು ರೈತ ಸಮೂಹಗಳು, ಈ ಸಂಘಟನೆಗಳು ಕೇವಲ ನಮ್ಮ ಜವಾಬ್ದಾರಿ ಇಲ್ಲ. ನಾನು ಆಗಲೇ ಹೇಳಿದೆ, ಪ್ರಜ್ಞಾವಂತ ನಾಗರಿಕ ಬಂಧುಗಳು ಕೂಡ ಜವಾಬ್ದಾರಿ ಇದೆ, ಪ್ರತಿಯೊಬ್ಬರ ಜವಾಬ್ದಾರಿ. ಖಾಸಗೀಕರಣ ಆದರೆ ಇವತ್ತು ಏಕ ಮಾಲೀಕತ್ವ, ಒಬ್ಬನ ಹಿಡಿತದಲ್ಲಿ ನಾವೆಲ್ಲ ಕೂಡ ಜೀವನ ಮಾಡಬೇಕು. ಇವತ್ತು ನಮಗೆ ನಮ್ಮ KEB ನಾನು ಹೇಳಿದಾಗೆ ಸರಿಸುಮಾರು 124 ವರ್ಷಗಳ ನಿರಂತರ ಅವಿನಾಭಾವ ಸಂಬಂಧ ನಮಗೆ ಸಂಸ್ಥೆಗಿದೆ. ಅಂದರೆ ನಮ್ಮ ಸಾರ್ವಜನಿಕ ಸಂಸ್ಥೆಗೆ ಅವಿನಾಭಾವ ಸಂಬಂಧ ಇದೆ. ಇಲಾಖೆಯ ಮುಖ್ಯಸ್ಥರಿಂದ ಹಿಡಿದು ಲೈನ್ ಮ್ಯಾನ್ವರೆಗೂ ಕೂಡ ಒಂದು ಸಂಬಂಧ ಇದೆ. ಆ ಸಂಬಂಧನ ಕಡಿತಗೊಳಿಸಿ ಇವತ್ತು ದಿವಸ ಏನು ಟಾಟಾ ಕಂಪನಿ, ಮುಂಬೈನ ಟಾಟಾ ಕಂಪನಿ ಇಲ್ಲಿ ನೊಳಗೊಳ್ಳೋದಾದರೆ ಇವತ್ತು ಕನ್ನಡಿಗರಿಗೆ ಹೋರಾಟ, ಇವತ್ತು ದಿವಸ 84,000 ಕನ್ನಡಿಗರ ಉದ್ಯೋಗ ಏನು ಕಳ್ಕೊಳ್ತಾರೆ. ಜೊತೆಗೆ ಇವತ್ತು ಈಗಾಗಲೇ 54,000ಕ್ಕೂ ಹೆಚ್ಚು ಪಿಂಚಣಿದಾರರು ಇದರಲ್ಲಿದ್ದಾರೆ. 54,000ಕ್ಕೂ ಹೆಚ್ಚು ಪಿಂಚಣಿದಾರರು ಇವತ್ತು ಅನಾಥರಾಗ್ತಾರೆ. ಇದ್ರ ಜೊತೆಗೆ ಆ ಒಂದು ಸಮಸ್ಯೆ ಏನಾದರೂ ಬಂದಿದ್ದರೆ ಆದರೆ ಏನು ಹಿಂದಿಯವರು ಅಂದರೆ ನಾರ್ತ್ ಇಂಡಿಯನ್ಸ್, ಉತ್ತರ ಭಾರತದವರಲ್ಲಿ ಬಂದು ಇದನ್ನು ನಮ್ಮ ಹಿಡಿತಾನ ಆಡಳಿತ ಮಾಡ್ತಾರೆ ಹೊರತಾಗಿ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಸಿಗೋದಿಲ್ಲ. ಕನ್ನಡಿಗರು ಶೂನ್ಯ ಆಗ್ತಾರೆ. ಮತ್ತು ಏನು ಉತ್ತರ ಭಾರತದವರೆಲ್ಲ ಕೂಡ ಇವತ್ತು ದಿವಸ ಆ ಸಂಸ್ಥೆಯಲ್ಲಿ ಆಕ್ರಮಿತರಾಗ್ತಾರೆ. ಒಟ್ಟಾರೆಯಾಗಿ ಕನ್ನಡಿಗರ ಸಂಸ್ಥೆ, ಕರ್ನಾಟಕದ ಸಂಸ್ಥೆ ಇವತ್ತು ದಿವಸ ದಿವಾಳಿ ಆಗ್ತದೆ. ಅದರ ಮೂಲಕ ಇರ್ತಕ್ಕಂಥ ನೌಕರರು ಉದ್ಯೋಗ ಕಳಿಸೋ ಜೊತೆಗೆ ನಮ್ಮ ಒಂದು ಅಸ್ತಿತ್ವವನ್ನು ಕಳ್ಕೊಳ್ಳೋದು ಅಂತದ್ದು ಆಗ್ತದೆ. ಇವತ್ತು ಅತ್ಯವಶ್ಯಕ ನೀರು, ವಿದ್ಯುತ್ತು, ಶಿಕ್ಷಣ ಹೇಗೋ ಇವತ್ತು ನಮಗೆ ವಿದ್ಯುತ್ ಶಕ್ತಿ ಅಷ್ಟೇ ಉಪಯುಕ್ತ. ಅಂಥ ವಿದ್ಯುತ್ ಶಕ್ತಿನ, ನಮ್ಮ ವಿದ್ಯುತ್ ಶಕ್ತಿನ ನಮ್ಮ ಉಳಿಸ್ಕೊಳ್ಳೋ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕು. ನಮ್ಮ ಸಂಸ್ಥೆ, ನಮ್ಮ ಜವಾಬ್ದಾರಿ ಅಂತಕ್ಕಂಥ ಒಂದು ಕೆಲಸ ಮಾಡೋಣ. ಹಾಗಾಗಿ KEB ಅಂತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಅಂಥ ಹೆಮ್ಮೆಯ ಸಂಸ್ಥೆಯನ್ನು ಉಳಿಸ್ಕೊಳ್ಳೋ ನಿಟ್ಟಲ್ಲಿ ನೌಕರರ ಜೊತೆಯಾಗಿ, ಸಂಸ್ಥೆಯ ಜೊತೆಯಾಗಿ ಮುಂದಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಾಮೂಹಿಕ ದರದಲ್ಲಿ ಉಗ್ರ ಹೋರಾಟದ ಮಾಡೋದ್ರ
ಮೂಲಕ ನಮ್ಮ ಸಂಸ್ಥೆಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ತಾವೆಲ್ಲೂ ಕೈಗೂ ಜೋಡಿಸ್ಲಿಕ್ಕೆ ಬಂದಿದ್ದಂಥ ಎಲ್ಲರೂ ಕೂಡ ಸರ್ವರಿಗೂ ಕೂಡ ನಾನು ಧನ್ಯವಾದಗಳು ಮತ್ತು ಅಭಿನಂದನೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, 20